ಒಂದ್ ದೇಶ ಇದೆ, ಇದನ್ನ ಎಲ್ಲಾ ದೇಶ ಸೇರಿ ಸೆಪರೇಟ್ ಮಾಡ್ಬಿಟ್ಟಿವೆ. ನಮ್ಮ ವರ್ಲ್ಡ್ ಮ್ಯಾಪ್ ನಲ್ಲಿ ನೋಡಿದ್ರೆ ಎಲ್ಲ ಕರೆಕ್ಟ್ ಆಗಿವೆ, ಆದ್ರೆ ವರ್ಲ್ಡ್ ಮ್ಯಾಪ್ ನ ಮೂಲೆಯಲ್ಲಿ ಆಸ್ಟ್ರೇಲಿಯಾಗಿಂತ ಕೆಳಗೆ ನ್ಯೂಜಿಲೆಂಡ್ ಅನ್ನೋ ದೇಶ ಸಿಗುತ್ತೆ. ಈ ದೇಶನ ಎಲ್ಲರ ಸೈಡ್ ನಲ್ಲಿ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಮೂಲೆಯಲ್ಲೇ ಇದೆ, ಯಾವುದೇ ನ್ಯೂಸ್ ಇಲ್ಲ, ಮೂಲೆಯಲ್ಲೇ ಬಿದ್ದಿರುತ್ತೆ ಅಂತ. ಆದ್ರೆ ಅಸಲಿಗೆ ಇದೊಂದು ಸೂಪರ್ ಇರೋ ತರ. ಇದರ ಪಾಸ್ಟ್ ಫುಲ್ ಆರಾ ಇಂದ ತುಂಬಿತ್ತು. ಆದ್ರೆ ಈಗ ಅದ್ರ ಸ್ಟೈಲ್ ಎಲ್ಲ ಮಾಯ ಆಗೋಗಿದೆ. ಯಾಕೆಂದ್ರೆ ನ್ಯೂಜಿಲೆಂಡ್ ದೇಶ ಅಷ್ಟೇ ದೊಡ್ಡದಲ್ಲ, ಸಿಕ್ಕಾಪಟ್ಟೆ ದೊಡ್ಡದು. ನೋಡಿ, ಸೈಂಟಿಸ್ಟ್ 2017ರಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ಫುಲ್ ಕಾಂಟಿನೆಂಟ್ ಇತ್ತು, ಅದರ ಹೆಸರು ಜಿಲ್ಯಾಂಡಿಯಾ ಅಂತ. ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಪೃಥ್ವಿಲಿ ಎಷ್ಟು ಕಾಂಟಿನೆಂಟ್ ಇದೆ ಅಂತ 7 ಅಂತ ಅನ್ಬೇಡಿ. 2018ರಿಂದ ಈಗ ಅದು 8 ಆಗಿದೆ. ಜಿಲ್ಯಾಂಡಿಯಾ ಕೂಡ ಸೇರ್ಕೊಂಡಿದೆ. ಜಿಲ್ಯಾಂಡಿಯಾದ 90% ಭಾಗ ಅಂಡರ್ ವಾಟರ್ ಆಗೋಗಿದೆ. ಮಿಕ್ಕಿ ಇದು ನಾರ್ಮಲ್ ಭೂಮಿ ಆಗಿದ್ದು ನೀರೊಳಗೆ ಹೋಗಿರೋದ್ರಿಂದ ಇಲ್ಲಿ ಚಿನ್ನ, ವೈಡೂರ್ಯ, ಎಣ್ಣೆ ಎಲ್ಲ ಇದೆ ಎಂದು ಹೇಳ್ಪಡಲಾಗುತ್ತದೆ. ಜಿಲ್ಯಾಂಡಿಯಾ ಮೈನ್ ಮಾಡಕ್ ಶುರು ಮಾಡಿದ್ರೆ ಪ್ರಪಂಚದಲ್ಲಿ ಇರೋ ಚಿನ್ನಕ್ ವ್ಯಾಲ್ಯೂ ಕಮ್ಮಿ ಆಗೋಗುತ್ತೆ. ನ್ಯೂಜಿಲೆಂಡ್ ಇದನ್ನ ಮುಟ್ಟಕ್ಕಾದ್ರೂ ಬಿಡುತ್ತಾ? ಇಲ್ಲಿ ಮೌಂಟ್ ಎವರೆಸ್ಟ್ ಗಿಂತ ಜಾಸ್ತಿ ದೊಡ್ಡ ದೊಡ್ಡ ಬೆಟ್ಟಗಳು ಇದ್ದು ಅಂತ ಹೇಳ್ಪಡಲಾಗುತ್ತದೆ. ಸಮುದ್ರದ ನೀರು ಕೇವಲ 1 ಕಿಲೋಮೀಟರ್ ಕೆಳಗೋದ್ರೆ ಇದು ಫುಲ್ ದೇಶ ಆಗೋಗುತ್ತೆ. ಆದ್ರೆ ಆಗಲ್ಲ.